ಇದು ಸಲಾಸಿಯಾ ಚಿನೆನ್ಸಿಸ್ ಅಂತ ನಮ್ಮ ಕರ್ನಾಟಕದೊಂದು ಒಳ್ಳೆ ಕಾಡು ಗಿಡ. ಈ ಕಾಡಿನ ಬದಿಯಲ್ಲಿ ಮತ್ತು ಸ್ವಲ್ಪ ನೆಗ್ಲೆಕ್ಟ್ ಆಗಿರೋ ಜಾಗ, ತೋಟಗಳ ಒಳಗಲ್ಲ, ತೋಟಗಳ ಬದಿ ಅಥವಾ ನೆಗ್ಲೆಕ್ಟೆಡ್ ಜಾಗಗಳೆಲ್ಲ ಬರುವಂಥದ್ದು ಒಂದು ಶ್ರಬಿ ಪ್ಲಾಂಟ್ ಅಂತ ಹೇಳ್ಬೋದು. ಅಂದರೆ ಒಂದು ಬಳ್ಳಿ ಟೈಪು. ಆಮೇಲೆ ಅದನ್ನು ಎಲ್ಲಿ ನಡ್ಬೋದು ಅಂದರೆ ತೋಟದ ಬದಿಯಲ್ಲೆಲ್ಲ ನಡ್ಬೋದು. ಯಾಕೆಂದರೆ ಇದು ಹಕ್ಕಿಗಳಿಗೆ ಒಳ್ಳೆ ಆಹಾರ. ಇದು ಕೋತಿ, ಹಕ್ಕಿ, ಬಾವಲಿ ಅವಕ್ಕೆಲ್ಲ ಪ್ರಾಣಿಗಳು ಏನು ಸಣ್ಣ ಸಣ್ಣ ಪ್ರಾಣಿಗಳು ತಿಂತಾರೆ. ನಾವು ತಿನ್ಬೋದು. ಒಳ್ಳೆ ರುಚಿ ಹಣ್ಣು. ಇದರ ಒಳಗಡೆ, ಹಣ್ಣಿನ ಒಳಗಡೆ ಈ ಆರೆಂಜು ಸಾಫ್ಟ್ ಆಗಿದ್ರೆ ಈ ಪಲ್ಪ್ ಇದೆಯಲ್ಲ, ಬೆಳೆ ಪಲ್ಪು, ಅದು ತಿನ್ಬೋದು. ಅದನ್ನ ಒಳ್ಳೆ ಟೇಸ್ಟ್ ಚೆನ್ನಾಗಿದೆ. ಸ್ವೀಟ್ ಆ್ಯಂಡ್ ಲಿಟ್ಲ್ ಬಿಟ್ ಚೊಗುರು ಟೈಪು, ಬಟ್ ವೆರಿ ಮಚ್ ಚೆನ್ನಾಗಿ ಒಳ್ಳೆ ಹಣ್ಣು, ಕಾಡು ಹಣ್ಣು ಅಂತ ಹೇಳ್ಬೋದು. ಸೊ ಏಕನಾಯಕ. ಅದಕ್ಕೆ ಗಿಡಮೂಲಿಕೆ ಔಷಧಿ ಗುಣಗಳು ಇದೆ, ಯೂಸ್ ಮಾಡ್ತಾರೆ ಹಳ್ಳಿ ಮದ್ದು ಮಾಡೋರೆಲ್ಲ, ಆಯುರ್ವೇದದವರೆಲ್ಲ. ಸೊ ಈ ಗಿಡ, ಈ ಸಲಾಸಿಯಾ ಚಿನೆನ್ಸಿಸ್, ಅದ್ರದ್ದು 2-3 ವೀಡಿಯೋ ಎಲ್ಲ ಮಾಡಿದ್ದೀನಿ ನಾನು, ಕಾಡಲ್ಲಿ ಬೆಳೀತಾ ಇರೋದು. ಸೊ ನಿಮ್ಮ ತೋಟಗಳಲ್ಲಿ ಕರ್ನಾಟಕದಲ್ಲಿ ಒಂದು ಟೈಮಲ್ಲಿ ಕಾಮನ್ ಆಗಿತ್ತು, ಆಲ್ ಓವರ್ ಕರ್ನಾಟಕ. ಬಟ್ ಈಗೆಲ್ಲೂ ಕಾಣಿಸ್ಕೊಳ್ಳೋದೇ ಇಲ್ಲ, ತುಂಬ ಅಪರೂಪ ಆಗೋಗಿದೆ. ಇದನ್ನ ನಿಮ್ಮ ತೋಟಗಳಲ್ಲಿ ಅಥವಾ ಇದರಲ್ಲಿ ಬದಿ ಸಿಕ್ಕಿದ್ರೆ ನೆಟ್ಟು ಬಿಡಿ, ಕಾಪಾಡ್ಕೊಳ್ಳಿ. ಯಾಕೆಂದರೆ ತಿನ್ಬೋದು, ದುಡ್ಡು ಕೊಟ್ಟು ತೊಗೋಬೇಕಾಗಿಲ್ಲ ಹಣ್ಣೆಲ್ಲ. ಈ ಕಾಡು ಗಿಡಗಳು, ಕಾಡು ನಮ್ಮ ಕರ್ನಾಟಕದ್ದು ಕಾಡು ಮರಗಳ ಹಣ್ಣೆಲ್ಲ ತಿನ್ನೋಕ್ಕೆ ನಾವು ಪುನಃ ಕಲ್ತ್ಕೊಂಡ್ರೆ, ನಮ್ಮ ಹಿಂದಿನವರೆಲ್ಲ ಅದನ್ನೇ ತಿಂತಾಯಿದ್ದಿದ್ದು. ಆವಾಗ ಈ ಸೂಪರ್ ಮಾರ್ಕೆಟು ಆಮೇಲೆ ಅಂಗಡಿ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ಹಣ್ಣು ಬೇಕು ಅಂದರೆ ಅಲ್ಲಿ ಇಲ್ಲಿ ಸುತ್ತಮುತ್ತಲು, ತೋಟ ಸುತ್ತಲೂ ಕಾಡಿಗೆ ಹೋಗಿ ಆ ಕಾಡಿಂದು ಹಣ್ಣು ಮರಗಳು ಆ ಸೀಸನಿಂದು ಕಿತ್ಕೊಂಬಂದು ತಿಂತಿದ್ರು. ಸೊ ಫಾರ್ಮ್ ಬಾರ್ಡ್ರಿಗೆ, ಗಾರ್ಡನಿಗೆ ಒಳ್ಳೆ ಗಿಡ ಇದು, ಮತ್ತು ರುಚಿಯಾಗಿರೋ ಹಣ್ಣು.